ನಿನ್ನೆ ದಿನ ಇಂಡಿಯಾ ಬ್ಲಾಕ್ ಪಾರ್ಟ್ನರ್ ಆದಂಥ ತಮಿಳುನಾಡಿನ DMK ರವರು ಅವರ ಪಕ್ಷದ ಒಂದು ಮ್ಯಾನಿಫೆಸ್ಟೋವನ್ನು ರಿಲೀಸ್ ಮಾಡಿದ್ದಾರೆ. ಸ್ವಾಭಾವಿಕವಾಗಿ 28 ಪಕ್ಷಗಳು ಇಂಡಿಯಾ ಬ್ಲಾಕ್ನಲ್ಲಿದ್ದಾವೆ. ಆಯಾ ಪಕ್ಷಗಳು ಪ್ರಾದೇಶಿಕವಾಗಿ ಅವರಿಗೆ ಸಂಬಂಧಪಟ್ಟಂತೆ ಅವರ ಪಕ್ಷದ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲವು ಪ್ರಣಾಳಿಕೆ ಅಂಶಗಳನ್ನ ಬಿಡುಗಡೆ ಮಾಡುವಂಥದ್ದು ಸ್ವಾಭಾವಿಕ. ಇವತ್ತು NDA ಒಕ್ಕೂಟದಲ್ಲೂ ಸಹ ಸುಮಾರು 32ಕ್ಕೂ ಹೆಚ್ಚು ಪಕ್ಷಗಳು ತಮ್ಮ ಪ್ರಣಾಳಿಕೆಯನ್ನು ಮಾಡುವಂಥ ಪರಿಸ್ಥಿತಿ ಇದೆ. ಇದ್ರ ಜೊತೆಗೆ ಇಂಡಿಯಾ ಬ್ಲಾಕ್ ಒಟ್ಟಾಗಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುತ್ತೆ. ನಮ್ಮ BJP ಸನ್ಮಿತ್ರರು DMK ಪ್ರಣಾಳಿಕೆ ಈ ವಿಷಯವನ್ನು ಇಟ್ಕೊಂಡು, ಮೇಕೆದಾಟು ವಿಷಯವನ್ನು ಇಟ್ಕೊಂಡು ಕೆಲವು ಪದ ಬಳಕೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡುವಂಥದ್ದನ್ನು ನಿನ್ನೆಯಿಂದ ಮಾಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು ಕರ್ನಾಟಕ ರಾಜ್ಯದ ಅತಿ ವೈಫಲ್ಯದ ವಿರೋಧ ಪಕ್ಷದ ನಾಯಕರು ಆದಂತಹ ಅಶೋಕ್ ರವರು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷವನ್ನು, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಟೀಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಮೇಕೆದಾಟು ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅಲ್ಲಗೆಳೆಯುವಂಥ ಒಂದು ಟೀಕೆಯನ್ನು ಮಾಡಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಯಾರು ಪಾದಯಾತ್ರೆಯನ್ನು ಮಾಡಿದ್ರು ಇವತ್ತು DMK ಪ್ರಣಾಳಿಕೆಗೆ ಉತ್ತರವನ್ನು ಏನು ಕೊಡ್ತಾರೆ ಅನ್ನೋ ಪ್ರಶ್ನೆಯನ್ನು ಅವ್ರು ಎತ್ತಿದ್ದಾರೆ. ನನಗೆ ಒಂದೊಂದ್ಸಲ ಖುಷಿ ಆಗುತ್ತೆ. ಈ BJPನವರು ಟೀಕೆ ಮಾಡೋ ನೆಪದಲ್ಲಿ ಅವ್ರ ಕಾಲ ಮೇಲೆ ಅವರೇ ಕಲ್ಲಾಕತ್ತಾರೆ. ಅದನ್ನ ನೋಡಿ ಒಂದೊಂದ್ಸಲ ಖುಷಿ ಆಗುತ್ತೆ. ಯಾಕೆಂದ್ರೆ ಅವರು ಒಬ್ಬ ಅಣ್ಣಾಮಲೈ, ಸ್ವಯಂ ಘೋಷಿತ ಸಿಂಗಂ ಅಣ್ಣಾಮಲೈನ ತಮಿಳುನಾಡಲ್ಲಿ BJP ಅಧ್ಯಕ್ಷರನ್ನ ಮಾಡ್ಕೊಂಡಿದ್ದಾರೆ. ಅಣ್ಣಾಮಲೈ ಯಾವ್ಯಾವ ಸಂದರ್ಭದಲ್ಲಿ ಕರ್ನಾಟಕದ ಹಿತಾಸಕ್ತಿಗೆ ವಿರುದ್ಧವಾಗಿ ಅಥವಾ ಮೇಕೆದಾಟುಗೆ ಪರವಾಗಿ ಅಥವಾ ಏನು ತಮಿಳುನಾಡಿಗೆ ಕಾವೇರಿ ನೀರು ಬಿಡಲೇಬೇಕು ಅಂತೇಳಿ ಹೋರಾಟ ಮಾಡೋ ವಿಚಾರವಾಗಿ ಎಷ್ಟು ಸಲ ಅವರು ಮಾತಾಡಿದ್ದಾರೆ ಅನ್ನೋದನ್ನ ಅಶೋಕ್ ಅವರು ಮರ್ತೋಗಿದ್ದಾರೆ. ಅವ್ರಿಗೆ ಬಹಳ ಜನ ಅಶೋಕಣ್ಣ ಅಂತಲೂ ಕರೀತಾರೆ, ಅಶೋಕ ಮಾಮ ಅಂತಲೂ ಕರೀತಾರೆ. ಅದು ಯಾಕೆ ಅಂತ ಅವ್ರು ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ವಿಧಾನಸಭೆಯಲ್ಲಿ ಸರ್ಕಾರದ ವೈಫಲ್ಯಗಳನ್ನ ಮಾತಾಡ್ರಿ ಅಂದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಹೇಳ್ತಾರೆ, ರೇವಣ್ಣ ನಿಮ್ಮೆಂಟು ತಂದ್ಬಿಡೋಣ ಈ ಸರ್ಕಾರ ತೆಗೀನ ಅಂತಾರೆ. ಅದು ಕ್ವಾಲಿಟಿ ಆಫ್ ದ ಆಪೋಸಿಷನ್ ಲೀಡರ್. ಇಂತಹ ಕರ್ನಾಟಕ ವಿಧಾನಸಭೆಯ ಅತಿ ವೈಫಲ್ಯದ ನಾಯಕ ಯಾರಾದ್ರೂ ಇದ್ರೆ, ವಿರೋಧ ಪಕ್ಷದ ನಾಯಕ ಇದ್ರೆ ಅದು ಅಶೋಕ್. ನಮ್ಗೆ ಆಶ್ಚರ್ಯ ಆಗುತ್ತೆ. ಭಾರತೀಯ ಜನತಾ ಪಕ್ಷದಲ್ಲೇ BS ಯಡಿಯೂರಪ್ಪನಂತಹ ಸಮರ್ಥ ವಿರೋಧ ಪಕ್ಷ ನಾಯಕರಿದ್ದಂತಹ ಪಕ್ಷದಲ್ಲಿ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತೇಳಿ ಬಹಳ ಒಂದು ನಗೆಪಾಟಿಲಿನ ಇಶ್ಯೂ ಆಗಿದೆ. ಇವತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮಹದಾಯಿ ವಿಚಾರ ಇರ್ಬೋದು, ಮೇಕೆದಾಟು ವಿಚಾರ ಇರ್ಬೋದು, ಕಾವೇರಿ ವಿಚಾರ ಇರ್ಬೋದು, ಕೃಷ್ಣಾ ಮೇಲ್ದಂಡೆ ವಿಚಾರ ಇರ್ಬೋದು, ಭದ್ರಾ ಮೇಲ್ದಂಡೆ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ನಮ್ಮದೇ ಆದಂತಹ ಒಂದು ಸಾಧನೆ ಇದೆ, ನಮ್ಮದೇ ಆದಂತಹ ಒಂದು ಬದ್ಧತೆ ಇದೆ. ಯಾವತ್ತೂ ಸಹ ಕರ್ನಾಟಕದಲ್ಲಿ ಒಂದೇ ಒಂದು ನೀರಾವರಿ ಯೋಜನೆಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ BJPರವರು ಇಂತಹ ಗೊಂದಲ ಹೇಳಿಕೆಗಳನ್ನ ನೀಡೋದು ಬಿಡಬೇಕು. ನಾನು ಅಶೋಕ್ ರವರಿಗೆ ವಿನಂತಿ ಮಾಡ್ತೀನಿ, ತಾವು ದಯಮಾಡಿ, ತಾವು MLA ಆಗಂತೂ ಯಾವತ್ತೂ ಸಫಲತೆಯನ್ನು ಕಂಡಿಲ್ಲ, ಕನಿಷ್ಠ ದಿನ 1 ಗಂಟೆ ಹೋಗಿ ಯಡಿಯೂರಪ್ಪನ ಹತ್ರ ಪಾಠ ಕೇಳ್ಕೊಳ್ಳಿ, ವಿರೋಧ ಪಕ್ಷದ ನಾಯಕರು ಹೆಂಗಿರ್ಬೇಕು ಅಂತೇಳಿ, ಅವಾಲಾದ್ರೂ ನಿಮಗೆ ಬುದ್ಧಿ ಇರುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಮೇಕೆದಾಟು ವಿಷಯದಲ್ಲಿ ಇವತ್ತು ಸಹ ನಾವು ಬಜೆಟ್ ಅಲೋಕೇಶನ್ ಮಾಡಿದ್ದೇವೆ. DK ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಮಾಡಿದ ನಂತರ, ಅವರ ಪಾದಯಾತ್ರೆಯ ನಂತರ, ಯಡಿಯೂರಪ್ಪನವರ ನಂತರದ BJP ಸರ್ಕಾರ ಸುಮಾರು 100 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನ ಆ ಯೋಜನೆಗೆ ಕೊಟ್ಟರು. ಆದರೆ ಒಂದೇ ₹1 ಇವತ್ತಿನವರೆಗೂ ಖರ್ಚು ಮಾಡಲಿಲ್ಲ.